ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಾದರೆ ಸ್ವಲ್ಪ ಕೋಟೆಗೆ ಹೋಗ್ತಾ ಇದ್ದೀವಿ, ನಮ್ಮ ಊರಿನ ಪಕ್ಕದಲ್ಲೇ HD ಕೋಟೆಗೆ. ನಾನು, ರಾಧಾ, ಸೌಮ್ಯ ಮತ್ತು ನನ್ನ ಮಗಳು, ನಾನು ಮತ್ತು ಸೌಮ್ಯ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ಅವರು ವಿಂಗರಲ್ಲಿ ಬರ್ತೀವಿ ಅಂದ್ಬಿಟ್ಟು ವಿಂಗರಲ್ಲಿ ಬರ್ತಾ ಇದ್ದಾರೆ. ಯಾಕಂದರೆ ಬಸ್ಸು ಸ್ವಲ್ಪ ಲೇಟ್ ಆಯಿತು ಬರೋದು. ಅದು ಬರೋ ಅಷ್ಟರಲ್ಲಿ ನಾವು ವಿಂಗರಲ್ಲಿ ಹೋಗಿರ್ತೀವಿ, ಅಲ್ಲಿ ಸ್ವಲ್ಪ ನಾವು ಮಾಡಿಸ್ತಾ ಇರ್ತೀವಿ, ನೀವು ಬಸ್ಸಲ್ಲಿ ಬನ್ನಿ ಅಂತಂದ್ಬಿಟ್ಟು ಅವರು ಹೊರಡ್ತಾ ಇದ್ರು. ಅಷ್ಟೊತ್ತಿಗೆ ಬಸ್ಸು ಕೂಡ ಅದೇ ಟೈಮ್ಗೆ ಅವರು ಜಸ್ಟ್ ವಿಂಗರಲ್ಲಿ ಹೋಗಿ ಒಂದು 2 ನಿಮಿಷಕ್ಕೆ ಬಸ್ಸು ಕೂಡ ಬಂತು. ನಾನು ಮತ್ತು ಸೌಮ್ಯ ಹತ್ಕೊಂಡ್ವಿ. ಏನು ಮಾಡಿಸ್ಬೇಕಿತ್ತು ಅಂದರೆ ನನ್ನ ಮಗಳದು ಸ್ವಲ್ಪ ಬ್ಯಾಂಕ್ ಅಕೌಂಟದು ರನ್ನಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅದನ್ನು ಮಾಡಿಸೋದಕ್ಕೆ ಹೊರಡ್ತಾ ಇದ್ದೀವಿ. ಸರಿ ಅಂತ ಹೇಳಿ ಅಷ್ಟೊತ್ತಿಗೆ ಕೋಟೆಯಲ್ಲಿ ನಾವು ಕೂಡ ಇಳಿದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ರಾಧಾ ಮತ್ತು ನನ್ನ ಮಗಳು ಕುಸುಮ ಇಳಿತಾ ಇದ್ದಾರೆ. ಸರಿ, ಬೇಗ ಲೇಟ್ ಆಗುತ್ತೆ, ಇನ್ನು 1 ಗಂಟೆವರೆಗೂ ಅಷ್ಟೇ, ಇನ್ನು ಲಾಕ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ಅಷ್ಟೊತ್ತಿಗಾಗಲೇ ಅದಕ್ಕೋಸ್ಕರನೇ ಬೇಗ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬಂದು ಎಲ್ಲ ನಿಂತಿತ್ತು. ಎಲ್ಲಿ ಕಾಲು ಹಾಕಿದ್ರೆ ಜಾರು ಬಿಡುತ್ತೇನೋ ಅನ್ನೋ ಭಯ ಬೇರೆ ಆಗ್ತಾಯಿತ್ತು. ಆದರೂ ಕೂಡ ತಡ ಮಾಡ್ದೇ ಓಡ್ತಾ ಇದ್ದೀವಿ ಬೇಗ. ಹಾಗೆಯೇ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಹೆಸರು ಚೇಂಜ್ ಆಗಿಬಿಟ್ಟಿತ್ತು, ಅದನ್ನು ಕೂಡ ಸರಿ ಮಾಡಿಸೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಹಾಗೆಯೇ ಜೆರಾಕ್ಸ್ ಎಲ್ಲ ಕೇಳ್ತಾಯಿದ್ರು ಅಂತಂದ್ಬಿಟ್ಟು ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ನಾವು ಇನ್ನೊಂದು ಪತ್ರನೂ ಕೂಡ ಮಿಸ್ ಮಾಡಿಬಿಟ್ಟಿದ್ವಿ. ಅದು ಮನೇಲೇ ಮಡಗ್ಬಿಟ್ಟು ಮರ್ತುಬಿಟ್ಟು ಹಾಗೆಯೇ ಹೋಗಿದ್ವಿ. ಅಷ್ಟು ದೂರ ಹೋಗಿ ಅದೊಂದು ಇಲ್ವಲ್ಲ ಅಂತ ಬೇಜಾರಾಯಿತು. ಮತ್ತೆ ನಾಳೆ ಬಂದು ಸರಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಹಾಗೆಯೇ ಹೋಗಬೇಕಿತ್ತು. ಆವಾಗ ಹೊಟ್ಟೆ ತುಂಬ ಹಶ್ವಾಗಿತ್ತು. ಆಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸರಿ ಅಂತ ಊಟ ಮಾಡಿಕೊಂಡು ನಾವು 3 ಜನನೂ ಕೂಡ ಕುಸುಮ ಅಷ್ಟೊತ್ತಿಗಾಗಲೇ ಕಾಲೇಜಿಗೆ ನಂಗೆ ಲೇಟ್ ಆಗುತ್ತೆ, ನೀವು ಬನ್ನಿ ನಿಧಾನಕ್ಕೆ ಅಂತಂದ್ಬಿಟ್ಟು ಅವಳು ಬೇಗ ಕಾಲೇಜ್ಗೆ ಹೊರಟೋದ್ಲು. ಸ್ವಲ್ಪ ಪಿರಿಯಡ್ ಇದೆ ಯಾವುದೋ ಒಂದು ಅಂತಂದ್ಬಿಟ್ಟು. ಸರಿ ಅಂತ ಹೇಳಿ ನಾವು ಕೂಡ ಊಟ ಮಾಡಿಕೊಂಡು ಹಾಗೆಯೇ ಬೆಳಗ್ಗೆಯಿಂದ ಟೀಯೇ ಕುಡ್ದಿರಲಿಲ್ಲ, ಟೀ ಬೇರೆ ಕುಡ್ಕೊಂಡು ಅದು ಊಟ ಆದಮೇಲೆ ಸ್ವಲ್ಪ 1-2 ಐಟಮ್ಸ್ ತೊಗೋಬೇಕಾಗಿತ್ತು. ಹಾಗೆಯೇ ಪಕ್ಕದಲ್ಲಿ ಮಾಲ್ ಇರೋದ್ರಿಂದ ಅಲ್ಲಿಗೂ ಕೂಡ ಬಂದು ಎಲ್ಲ ನೋಡ್ತಾಯಿದ್ವಿ. ಅದನ್ನು ಕೂಡ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಹಂಗೂ ಬಸ್ಗೋಸ್ಕರ ಕಾಯ್ತಾ ಇದ್ವಿ. ಒಂದು ಅರ್ಧ ಗಂಟೆನೇ ಆಯಿತು, ಬಸ್ಸೇ ಸಿಗಲಿಲ್ಲ. ಹಾಗೆಯೇ ಒಂದು ಸೆಲ್ಫಿ ಕೂಡ ತಗೊಂಡು ಆಮೇಲೆ ಬಸ್ ಸಿಕ್ತು. ಬಸ್ಸಲ್ಲಂತೂ ಒಂದಿಬ್ಬರು ಹುಡುಗರು ಮಾತ್ರ ತುಂಬಾ ತಲಾಟೆಯಾಗಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಕಾಮಿಡಿಯಾಗಿ. ಅದಕ್ಕೆ ಸರಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಮುಖ ಮುಚ್ಕೊಂಡ್ಬಿಟ್ರು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.